ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಲ್ಲರೂ ತುಂಬ ಜನ ವಾಟ್ಸಪ್ನಲ್ಲಿರ್ಬೋದು, ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿರ್ಬೋದು, ಸರ್ ನಾನು ಕೂಡ ಅರ್ನಿಂಗ್ ಮಾಡಬೇಕು ಅಂತಿದ್ದೀನಿ, ಬಟ್ ನನಗೊಂದು ಕನ್ಫ್ಯೂಸ್ ಇದೆ ಸರ್ ಅಂತ ಕೇಳಿದರೆ ಆ ಒಂದು ಕ್ವಶನ್ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಈ ಮೈಂಡಲ್ಲಿ ಈ ಕ್ವಶನ್ ಇದ್ದೇ ಇರುತ್ತೆ. ಏನಪ್ಪ ಅಂದರೆ ಯಾವುದು ಬೆಸ್ಟ್ ಪ್ಲ್ಯಾಟ್ಫಾರ್ಮು ಅರ್ನಿಂಗ್ ಮಾಡೋಕ್ಕೆ ನಮ್ಮಂಥ ಕ್ರಿಯೇಟರ್ಸ್ಗಳಿಗೆ ಅಂತ ಕೇಳ್ತಿದ್ದಾರೆ. ಯೂಟ್ಯೂಬಾ, ಫೇಸ್ಬುಕ್ಕಾ, ಇನ್ಸ್ಟಾಗ್ರಾಮಾ, ಯಾವುದು ಬೆಸ್ಟ್ ಸರ್? ಕೆಲವರು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ, ಕೆಲವರು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಚೆನ್ನಾಗಿ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ, ಕೆಲವರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿದ್ದಾರೆ, ಕೆಲವ್ರಿಗೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರ್ತಿದ್ರೆ ಫೇಸ್ಬುಕ್ಕಲ್ಲಿ ಬರಲ್ಲ, ಫೇಸ್ಬುಕ್ಕಲ್ಲಿ ಬರ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಬರಲ್ಲ. ಈ ರೀತಿ ಸಮಸ್ಯೆಗಳು ಎಲ್ಲರಿಗೂ ಆಗೇ ಇರುತ್ತೆ. ಅವ್ರವ್ರದ್ದು ಒಂದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯಾವುದು ಬೆಸ್ಟು, ಯಾವುದು ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ದಯವಿಟ್ಟು ಹೇಳಿ ಸರ್, ಅದ್ರ ಮೇಲೆ ನಾವು ಸ್ವಲ್ಪ ವರ್ಕ್ ಮಾಡ್ತೀವಿ ಅಂತ ಒಂದು ಕೆಲವರು ವಾಟ್ಸಪ್ ಮೂಲಕ ಕ್ವಶನ್ ಕೇಳೋರು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಯಾವುದು ಬೆಸ್ಟ್ ಅಂತ. ಇವತ್ತು ಭರತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ, ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಇವಾಗ ಭರತ್ ಯಾವುದು ಬೆಸ್ಟ್ ಬರುತ್ತೆ, ಯಾವುದರಿಂದ ನಾವು ಅರ್ನಿಂಗ್ ಮಾಡ್ಬೋದು, ಲೈಫ್ ಟೈಮ್ ಅರ್ನ್ ಮಾಡ್ಬೋದು, ಯಾವ್ದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಈ 3 ಪ್ಲ್ಯಾಟ್ಫಾರ್ಮಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀಯಾ? ಓಕೆ, ಫಸ್ಟ್ ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಇಲ್ಲಿ ಜಾಸ್ತಿ ನಿಮಗೆ ಬ್ರ್ಯಾಂಡ್ ಡೀಲರ್ಶಿಪ್ಸ್ ಇಂದ ನಿಮ್ಗೆ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. ಎಲ್ಲರೂ ಅಷ್ಟೇ, ಇವನ್ 100 ಫಾಲೋವರ್ಸ್ 200 ಫಾಲೋವರ್ಸ್ ಇಟ್ಕೊಂಡವ್ರು ಕೂಡ ಮಾನಿಟೈಸ್ ಆಗ್ಬೋದು ಇದ್ರಲ್ಲಿ. ಓಕೆ, ಅಲ್ಲಿ ಜಸ್ಟ್ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ನ ನೀವು ಅನ್ಲಾಕ್ ಮಾಡ್ಕೊಬೇಕು. ಆಮೇಲೆ ನಿಮಗೆ ಬ್ರ್ಯಾಂಡ್ ಎಷ್ಟು ನಿಮ್ಮದು ಫಾಲೋವರ್ಸ್ ಇರುತ್ತೆ ಅಷ್ಟು ನಿಮಗೆ ಬ್ರ್ಯಾಂಡ್ ಡೀಲರ್ಶಿಪ್ ಸಿಗುತ್ತೆ. ಸೊ ಇದರಲ್ಲಿ ಏನಂತ ಅಂದರೆ ಇನ್ಸ್ಟಾಗ್ರಾಮ್ ಸ್ಟಾರ್ಸ್ ಮೂಲಕ ಕೂಡ ನೀವು ದುಡಿಬೋದು. ಒಂದು ಸ್ಟಾರ್ಗೆ ನಿಮಗೆ $0.01 USD ನಮಗೆ ಸಿಗುತ್ತೆ. ಸೊ ಇದೇ ರೀತಿ ನೀವು ಅರ್ನಿಂಗ್ಸ್ ಮಾಡೋದು. ಲೆಕ್ಕ ಕೇಳ್ಬೇಕಂತಂದರೆ ಲೋ ಅಂತ ಹೇಳ್ಬೋದು ಫೇಸ್ಬುಕ್ಕಿಂತ. ಓಕೆ, ನಮಗೆ ಜಾಸ್ತಿ ನಮಗೆ ಇಲ್ಲಿ ಕಾಣೋದು ಸ್ಟಾರ್ಸಿಂದ ಅಥವಾ ನಮಗೆ ಬ್ರ್ಯಾಂಡ್ ಡೀಲರ್ಶಿಪ್ಸಿಂದ. ಈ 2 ರೀತಿಯಲ್ಲಿ ಮಾತ್ರ ನಾವು ಅರ್ನಿಂಗ್ಸ್ ಮಾಡ್ಬೋದು ಇದರಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ಬುಕ್ ಬಗ್ಗೆ ಮಾತಾಡಬೇಕಂತ ಅಂದರೆ ಫೇಸ್ಬುಕ್ ಬಂದು ನಮಗೆ ಒಂದು ಪರ್ಟಿಕ್ಯುಲರ್ ಏನಿದೆ ವಿಡಿಯೋಗೆ ಆ್ಯಡ್ಸ್ ಬರ್ತಿದ್ರೆ 1000 ವ್ಯೂಸ್ ಬಂದರೆ $2 to $5 ದುಡಿಬೋದು. ಇದು ಫಿಕ್ಸ್ಡ್ ರೇಟ್ ಅಲ್ಲ ಅಂತ ಫೇಸ್ಬುಕ್ ಅವ್ರು ಹೇಳಿದರೆ, ಆದರೆ ಅಲ್ಲಿವರೆಗೂ ದುಡಿಬೋದು ಎಲ್ಲಿ ಹೈ ರಿಟೆನ್ಷನ್ ಇದ್ದರೆ. ಇಲ್ಲ ಅಂತ ಅಂದರೆ $50, $1, $1.5. ಸೊ ಈ ಥರ ನೀವು ಅರ್ನಿಂಗ್ಸ್ ಮಾಡ್ತೀರಾ. ಇದು ಕೂಡ ಅಷ್ಟೇ ಸೇಮ್ ಹಿಂಗೆ ಬ್ರ್ಯಾಂಡ್ ಡೀಲರ್ಶಿಪ್ಸು ಸಿಗುತ್ತಿಲ್ಲಿ. ಅಷ್ಟೊಂದು ದಿನ ಇನ್ಸ್ಟಾಗ್ರಾಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇದ್ರ ಜೊತೆಗೆ ನಮಗೆ ಸೇಮ್ ಹೆಂಗಿತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪರ್ಟಿಕ್ಯುಲರ್ ಏನಿದೆ ಸ್ಟಾರ್ಸು ಸೇಮ್ ನಮ್ಗೆ 1 ಸ್ಟಾರ್ ಸಿಗ್ತಾರೆ $0.01 USD ನಮಗೆ ಸಿಗುತ್ತೆ. ಸೊ ಇದರಲ್ಲೂ ಅಷ್ಟೇ ಜಾಸ್ತಿ ನಮಗೆ ಮಾನಿಟೈಸೇಷನ್ ಫೀಚರ್ಸ್ ಏನು ಇನ್ಕ್ಲೂಡ್ ಮಾಡಿಲ್ಲ. ಇನ್ನು ಕೊನೆಯದಾಗಿ ಯೂಟ್ಯೂಬ್ ಬಗ್ಗೆ ಮಾತಾಡೋಣ. ಯೂಟ್ಯೂಬ್ ನಮ್ಗೆ ತುಂಬ ಮಾನಿಟೈಸೇಷನ್ ಫೀಚರ್ಸ್ ಸಿಗುತ್ತೆ. ಉದಾಹರಣೆಗೋಸ್ಕರ ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್, ಸೂಪರ್ ಸ್ಟಿಕ್ಕರ್ಸು. ಈಗ ನೆಕ್ಸ್ಟ್ ಒಂದು ಹೊಸ ಫೀಚರ್ ಬರ್ತಿದೆ ಗಿಫ್ಟು. ಮತ್ತು ನಮ್ಮ ಇಂಡಿಯಾದಲ್ಲಿ ಬಂದಿದೆಯಲ್ಲ ಹೈಪು, ಅದು ಪೇ ಟು ಹೈಪು ಬಿಡ್ತಾರೆ ನೆಕ್ಸ್ಟು. ಆಮೇಲೆ ಇದ್ರ ಜೊತೆಗೆ ಮೆಂಬರ್ಶಿಪ್ಸು, ಆಮೇಲೆ ಆ್ಯಡ್ಸಲ್ಲೂ ಕೂಡ ನಮಗೆ ಅರ್ನಿಂಗ್ ಮಾಡ್ಬೋದು. ಸೊ ತುಂಬ ರೀತಿಯೆಲ್ಲ ಅರ್ನಿಂಗ್ಸ್ ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಬ್ರ್ಯಾಂಡ್ ಡೀಲರ್ಶಿಪ್ಸು. ಸೊ ನಮಗೆ ಈ ಥರ ತುಂಬ ಡಿಫ್ರೆನ್ಸಸ್ ಕಾಣಿಸುತ್ತೆ. ಈಗ ಅರ್ನಿಂಗ್ ಬಗ್ಗೆ ಮಾತನಾಡಬೇಕಂತ ಅಂದರೆ ನಿಮಗೆ ಗೊತ್ತಲ್ಲ, ನಮಗೆ 55% ಸಿಗುತ್ತೆ ಕ್ರಿಯೇಟರ್ಸ್ಗೆ. ಮತ್ತು ಸೇಮ್ ನಮಗೆ ಏನೋ ಫೇಸ್ಬುಕ್ಕಲ್ಲೂ ಹಿಂಗೇನೆ 55% ನಮಗೆ, 45% ಫೇಸ್ಬುಕ್ ಅಥವಾ ಯೂಟ್ಯೂಬರ್ಗೆ. ಹೇಳ್ಬೇಕಂತಂದ್ರೆ ಶೇರಿಂಗ್ ಬಂದ್ಬಿಟ್ಟು ಫೇಸ್ಬುಕ್ದು ಮತ್ತು ಯೂಟ್ಯೂಬ್ದು 2 ಕೂಡ ಸೇಮ್ ಇದೆ. ಆದರೆ ಅರ್ನಿಂಗ್ಸಲ್ಲಿ ಏನು ಡಿಫ್ರೆನ್ಸ್ ಅಂತ ಅಂದರೆ ಅಕಸ್ಮಾತ್ ತುಂಬ ಹೈ ರಿಟೆನ್ಷನ್ ಬಂತಂತ ಅಂದರೆ ನಿಮಗೆ ಯೂಟ್ಯೂಬ್ನಲ್ಲಿ 1000 ವ್ಯೂಸ್ ಪರ್ 1000 ವ್ಯೂಸು ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಲೆಕ್ಕಕ್ಕೆ ಫೇಸ್ಬುಕ್ಗೆ ತೊಗೊಂಡ್ರೆ. ಆಮೇಲೆ ಹೇಳ್ದಲ್ಲ 1000 ವ್ಯೂಸ್ಗೆ $1 ಯೂಟ್ಯೂಬ್ನಲ್ಲಿ. ಆಮೇಲೆ ಮಿಕ್ಕಿದಲ್ಲಿ ಏನಿದೆ ಫೀಚರ್ಸ್ ಅದೆಲ್ಲ ಕೂಡ ಸೇಮ್ ರೀತಿಯಲ್ಲೇ ಅಪ್ಲೈ ಆಗೋದು. 55% ನಮಗೆ, 45% ಯೂಟ್ಯೂಬರ್ಗೆ. ಸೊ ಲೆಕ್ಕಕ್ಕೆ ಹೇಳ್ಬೇಕಂತ ಅಂದರೆ ಪಾಪ ಈ 3 ಪ್ಲ್ಯಾಟ್ಫಾರ್ಮಲ್ಲಿ ಯೂಟ್ಯೂಬ್ ಮೋಸ್ಟ್ ಸೂಟಬಲ್ ಮತ್ತು ಮೋಸ್ಟ್ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಬಿಕಾಸ್ ಅದರಲ್ಲಿ ತುಂಬ ಮಾನಿಟೈಸೇಷನ್ ಫೀಚರ್ಸ್ ಇದೆ. ಆಮೇಲೆ ಜೊತೆಗೆ ನಮಗೆ ಇನ್ನೂ ಜಾಸ್ತಿ ಅರ್ನಿಂಗ್ ಏನಿದೆ ಚಾನ್ಸಸ್ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಯೂಟ್ಯೂಬೇ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಅರ್ನಿಂಗ್. ಓಕೆ, ನೋಡಿದ್ರಲ್ಲ, ಯೂಟ್ಯೂಬೇ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅರ್ನಿಂಗ್. ಓಕೆನಾ? ನಿಮಗೆ ಏನು ಗೊತ್ತಾ, ಇಲ್ಲಿ ಯೂಟ್ಯೂಬಲ್ಲಿ ಲೈಫ್ ಟೈಮ್ ಅರ್ನಿಂಗ್ ಮಾಡ್ಬೋದು. ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ಬೋದು. ಈಗ ಉದಾಹರಣೆಗೆ ಡಾಕ್ಟರ್ ಬ್ರೋ ಇರ್ಬೋದು, ಅವ್ರಿಗಿಂತ ಬರ್ತೀವಿ ಅಂದರೆ ನಮ್ಮ ಟೆಕ್ಕಿನ್ ಸಂದೀಪ್ ಇರ್ಬೋದು. ಇವರೆಲ್ಲ ಯೂಟ್ಯೂಬ್ನಲ್ಲೇ ಜೀವನ ಮಾಡ್ತಾಯಿದ್ದಾರೆ. 10-12 ವರ್ಷದಿಂದ ಯೂಟ್ಯೂಬ್ನಲ್ಲೇ ವಿಡಿಯೋ ಹಾಕೊಂಡು ತನ್ನ ಸಂಸಾರನ ನಡೆಸ್ತಾ ಇದ್ದಾರೆ. ಅದೇ ಯಾರೋ ಒಬ್ಬ ನೀವು ಫೇಸ್ಬುಕ್ನಲ್ಲಿ ಹಾಕಿ ವಿಡಿಯೋ ಮಾಡಿದ್ದೀನಿ ಅಂತ ಇನ್ನೂವರೆಗೂ ನಾನಂತೂ ನೋಡಿಲ್ಲ. 10-15 ವರ್ಷದಿಂದ ಬರೋದು ಯಾರು ಫೇಸ್ಬುಕ್ ಯಾವಾಗ ಬೇಕಾದ್ರೂ ಯಾವ ವಿಡಿಯೋನ ಪ್ರಮೋಷನ್ ಮಾಡುತ್ತೆ ಅಂತ ಅಲ್ಗೂ ಆಲ್ಗೋರಿದಮ್ ಅಂತ ಹೇಳ್ಕೊಳಂಗಿಲ್ಲ.
ಓಕೆ ನೀವೇನೋ ಒಂಚೂರು ಒಂದು ಕಾಪಿ ವಿಡಿಯೋ ಹಾಕೋ ಕೂಡ ನಿಮ್ಮನ್ನ ಡಿಮಾಡೇಷನ್ ಮಾಡಿಬಿಡ್ತಾರೆ ಫೇಸ್ಬುಕ್ ಅವರು. ತುಂಬ ಜನ ಮಾಡಿದ್ರು ಆ ಥರದ್ದು, ಕೆಲವ್ರದ್ದು ಎಷ್ಟೋ ಚಾನಲ್ಗಳು ಡಿಮಾಡೇಷನ್ ಇದೆ. ಅಲ್ಲಿ ಏನಾದ್ರು ಓನ್ ವಿಡಿಯೋಸ್ ಹಾಕಬೇಕು. ಇನ್ನು ಇನ್ಸ್ಟಾಗ್ರಾಮ್ ಏನು ಗೊತ್ತಾ, ನೋಡೋಲ್ಲ ಹೇಳಿದ್ರಲ್ಲ ಬರುತ್ತೋ ಅದೇನೋ ಸ್ಟಾರ್ ಹಾಕಿದ್ರೆ ಬರುತ್ತೆ ಅಂತ, ಅದರಲ್ಲಿ ಆ್ಯಡ್ಸ್ ಕಮ್ಮಿ ಇದೆ, ಬಟ್ ಆ್ಯಡ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಬೀಟ್ ಮಾಡೋಕ್ಕೆ. ಬಟ್ ಅಷ್ಟೊಂದು ಅರ್ನಿಂಗ್ ಇಲ್ಲ. ಬಟ್ ಅರ್ನಿಂಗ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ. ಯಾವ ರೀತಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಅಂದರೆ ಭರತ್, ಈಗ ನನ್ನ ಹತ್ರ ಒಂದು 10 ಲಕ್ಷ ಫಾಲೋವರ್ಸ್ ಇದ್ರು ಅನ್ಕೋ, 1 ಮಿಲಿಯನ್ ಫಾಲೋವರ್ಸು. ಆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾಗ ಈಗ ನೀನು ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮು, ಒಂದು ರೀಲ್ಸ್ಗಳು ಮಾಡ್ತಾ ಇರ್ತೀವಿ. ಈಗೇನು ಮಾಡ್ತಾರೆ, ಈಗ ಉದಾಹರಣೆಗೆ ಒಂದು ಬಿರಿಯಾನಿ ಸ್ಟೋರ್ ಓಪನ್ ಮಾಡ್ತಾರೆ ಯಾರೊಬ್ರು. ಸರ್ ನಿಮ್ಮ ಹತ್ರ 1 ಮಿಲಿಯನ್ ಫಾಲೋವರ್ಸ್ ಇದ್ರಲ್ಲ ಕೆಂಗೇರಿನಲ್ಲಿ, ನಮ್ದೊಂದು ಸ್ಟೋರ್ ಓಪನ್ ಮಾಡಿದ್ರೆ ಬನ್ನಿ ನೀವು ವಿಸಿಟ್ ಮಾಡಿ ತಿಂದ್ಬಿಟ್ಟು ಒಂದು ಹೇಳಿ ಹಾಕಿ. ಕೆಂಗೇರಿಲಿ ಒಂದು 5-6 ಸಾವಿರ ಜನ ಇರ್ತಾರೆ, 100% ನಮ್ಗೆ ವಿಸಿಟ್ ಮಾಡ್ತಾರೆ. ಬೆಂಗಳೂರು ಸುತ್ತಮುತ್ತಲಿರೋರು ಬಂದು ವಿಸಿಟ್ ಮಾಡ್ತಾರೆ ನಿಮ್ಮ ಫಾಲೋವರ್ಸು ಅಂತ ಹೇಳ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಓಕೆ ಸರ್ ಮಾಡ್ತೀವಿ, ಒಂದು ರೀಲ್ಸ್ ಮಾಡಲ್ಲ ಅಂತಿಲ್ಲ, ನಾನು ಮಿನಿಮಮ್ 50,000 ನಿಮಗೆ ಪೇ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮಗೆ 5,000 ಜನ ನಾವು ಆನ್ ದ ಸ್ಪಾಟ್ ನಿಮಗೆ ಕಸ್ಟಮರ್ ಸಿಗ್ತಾರೆ. ಅದ್ರಲ್ಲಿ 1-2 ಸಾವಿರ ಜನ ಲೈಫ್ ಟೈಮ್ ಉಳ್ಕೊತಾರೆ. ನೋಡಿ ಸರ್ ಈ ಥರ ಇದೆ ನಮ್ಮ ಆಫರು. ಯಾಕಂದ್ರೆ ನಾವು 1 ಮಿಲಿಯನ್ ಫಾಲೋವರ್ಸ್ ಇರೋರು, ನಾವು ಆಲ್ರೆಡಿ ಇನ್ಸ್ಟಾಗ್ರಾಮ್ನಲ್ಲಿ ದೊಡ್ಡ ಒಳ್ಳೆ ಹೆಸರು ಮಾಡಿರ್ತೀವಿ. ಅದರಿಂದ ನಾವು 50,000 ಆಫರ್ ಇಡ್ತೀವಿ ಅವ್ರಿಗೆ. ಅವರು 50-40 ಲಾಸ್ಟ್ಗೆ ಆಪರ್ಚುನಿಟಿ 40,000 ಫಿಕ್ಸ್ ಆಗುತ್ತೆ. 40,000 ರೂಪಾಯಿಗೆ ಹೋಗ್ಬಿಟ್ಟು ಸೂಪರ್ ಬಿರಿಯಾನಿ ನೋಡಿ ಏನು ಸಖತ್ತಾಗಿ ಬೆಂದಿದೆ, ಬರತ್ತು ಹೆಂಗಿದೆಲ್ಲ ಬಿರಿಯಾನಿ ಅಂದ್ಬಿಟ್ಟು ನಾವೊಂದು ಶಾರ್ಟ್ ಮಾಡಿ ಹಾಕ್ತೀವಿ. ಅರ್ಥ ಆಯ್ತಾ? 40,000 ರೂಪಾಯಿ ಒಂದು ಶಾರ್ಟ್ ವಿಡಿಯೋಗೆ ಸಿಕ್ತು ನಮಗೆ. ಯಾಕೆ ನಮ್ಮ ಹತ್ರ ಅಷ್ಟೊಂದು ಫಾಲೋವರ್ಸ್ ಇರೋದ್ರಿಂದ ಈ ರೀತಿಯಾಗಿ ದುಡ್ಡು ಮಾಡ್ಬೋದು. ಏನು ಇನ್ಸ್ಟಾಗ್ರಾಮ್ನಲ್ಲಿ. ಅರ್ಥ ಆಯ್ತಾ? ಇದು ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ, ಫೇಸ್ಬುಕ್ಗೆ ಹೋಗುತ್ತೆ ಅಲ್ವಾ ಬರ? ಯಾರು ನೀವು ಸ್ಕ್ರೋಲ್ ಮಾಡ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಕೂಡ ಬರೋದೇ ಇನ್ಸ್ಟಾಗ್ರಾಮ್ ನೋಡಿ, 2 ಪ್ಲಾಟ್ಫಾರ್ಮ್ ಒಂದು ಬರದೆ. ಇದು ಮರ್ಜ್ ಆಗಿದೆ. ಕಾರಣ ಯೂಟ್ಯೂಬ್ನ ಬೀಳ್ಸೋಕ್ಕೋಸ್ಕರ ಇವ್ರು ಮಾಡಿರೋವಂಥ ಒಂದು ಐಡಿಯಾ ಇದು. ಅರ್ಥ ಆಯ್ತಾ? ಇಲ್ಲಿ ನೀವು ಏನೇ ಬೇರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ತೋರಿಸೋದೇ ಯೂಟ್ಯೂಬ್ ವಿಡಿಯೋಸ್ ಅಲ್ವಾ ಬರತ್? ನೀವೇನ ಕಲಿಬೇಕಾಗಿರ್ಬೋದು, ಲರ್ನಿಂಗ್ ಪರ್ಪಸ್ ಇರ್ಬೋದು, ಏನೇ ಇದ್ರು ಫೇಸ್ಬುಕ್ದು ಜಾಸ್ತಿ ತೋರಿಸಲ್ಲ, ಇನ್ಸ್ಟಾಗ್ರಾಮ್ದು ತೋರಿಸಲ್ಲ, ಏಕ್ದಮ್ ತೋರಿಸೋದೆ ಯೂಟ್ಯೂಬ್ದು ವಿಡಿಯೋಸು. ಅರ್ಥ ಆಯ್ತಾ? ಬೆಸ್ಟ್ ಆಪ್ಷನ್ನು ನಮಗೆ ಯೂಟ್ಯೂಬ್ಸಲ್ಲೇ ಅರ್ನಿಂಗ್ ಮಾಡ್ಬೋದು. ಇಲ್ಲೂ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಸೇಮ್ ಫಾಲೋವರ್ಸು ನೀವು 1 ಮಿಲಿಯನ್ 2 ಮಿಲಿಯನ್ ಇದ್ದರೆ, ಉದಾಹರಣೆಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಏನು ಗೇಮ್ಗಳ ಬಗ್ಗೆ ಮಾಡಿ ಎಷ್ಟೊಂದು ಜನ ದುಡ್ಡು ಮಾಡಿದ್ರು ಅಲ್ವಾ ಬರತ್? ಗೇಮ್ ಪ್ರಮೋಷನ್ಗಳು ಮಾಡಿ ಇಲ್ಲೂ ಕೂಡ ಸೇಮ್ ಮಾಡ್ಬೋದು. ಪ್ಲಸ್ ನೀವು ವಿಡಿಯೋ ನೋಡೋದ್ರಿಂದ ಹ್ಯಾಡ್ ಬರ್ತಲ್ಲ, ಹ್ಯಾಡ್ ರಿವ್ಯೂನೇ ಲೆಕ್ಕ ಹಾಕೊಳ್ಳಿ. ನಮ್ಮ ಡಾಕ್ಟರ್ ಒಬ್ಬರು 1,63,000 ದುಡಿತಾಯಿದ್ರು. ಊರ್ಕಿಂತ ಜಾಸ್ತಿ ದುಡಿಯೋ ಯೂಟ್ಯೂಬರ್ಸ್ಗಳಿದ್ದಾರೆ. ಒಂದು ತಿಂಗಳಿಗೆ 35-40 ಲಕ್ಷ ದುಡಿತಿದ್ದಾರೆ. ಅರ್ಥ ಆಯ್ತಾ? ಹೌದು, ನಂಬಲ್ಲ ನೀವು. ಈಗ ಉದಾಹರಣೆಗೆ ಹೇಳ್ತೀನಿ, ಮಸ್ತ್ ಮಗ ಇರ್ಬೋದು, ಮತ್ತು ಯಾವ್ದಾದ್ರು ಬರೋದು ಇನ್ನೊಂದು ನ್ಯೂಸ್ ಚಾನಲ್ ಚರಿತ್ರೆ ಇರ್ಬೋದು, ಟೆಕ್ ಫಾರ್ ಇರ್ಬೋದು, ಮೀಡಿಯಾ ಮಾಸ್ಟರು, ಇವರೆಲ್ಲ ಮಿನಿಮಮ್ 10 ಲಕ್ಷ ಮೇಲೆ ಇದೆ ಇನ್ಕಮಿಂಗ್ ಇವ್ರಿಗೆ. ಅರ್ಥ ಆಯ್ತಾ? ಇವಾಗ ಥರ್ಡ್ ಐ ಇರ್ಬೋದು, ಇವರೆಲ್ಲ ದಿನ 2-3 ವಿಡಿಯೋ ಹಾಕ್ತಾರೆ. ಅದು ಮಿಲಿಯನ್ ಗಟ್ಟಲೆ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. 1 ಮಿಲಿಯನ್ 10 ನಿಮಿಷದ ಮೇಲೆ ವಿಡಿಯೋ ಇತ್ತು ಅಂದರೆ ಬರತ್ತಾ ಹೇಳಿದ್ನಲ್ಲ, 1000 ವ್ಯೂಗೆ $1 ಸಿಗುತ್ತೆ. ಬರೀ ಇವರು ಅರ್ನಿಂಗ್ ಅದರಲ್ಲೇ ಎಷ್ಟಾಗುತ್ತೆ ಗೊತ್ತಾ? 10 ಲಕ್ಷ ಮೇಲೆ ಆಗುತ್ತೆ. ಅದಲ್ದಿರ ನೀವು ಮಸ್ತ್ ಮಗ ಇಟ್ಕೊಂಡ್ಬಿಡೋದು. ಈ ಟೂರಿಸ್ಟ್ಗಳಲ್ಲಿ ಇಲ್ಲಿ ವಿಸಿಟ್ ಮಾಡಿ, ಈ 22ನೇ ತಾರೀಕು ಹೋಗಿ ಬುಕ್ ಮಾಡಿ ಅಂತ ಅಲ್ಲಿ ಅವ್ರದ್ದು ಓನಾಗಿ ಅವರು ಆ್ಯಡ್ನ ಹಾಕ್ತಾರೆ. ಅಲ್ಲಿ ಅವ್ರ ಹತ್ರನೂ 50-1 ಲಕ್ಷ ರೂಪಾಯಿ ಈ ಒಂದು ಆ್ಯಡ್ನ ಹಾಕೋಕ್ಕೆ ಈಸ್ಕೊಂಡಿರ್ತಾರೆ ದುಡ್ಡನ್ನ. ಅರ್ಥ ಆಯ್ತಾ? ಈ ರೀತಿ ನಿಮ್ಮ ಹತ್ರ ಇಲ್ಲಿ ಯೂಟ್ಯೂಬ್ನಲ್ಲಿ ಲಕ್ಷಗಟ್ಟಲೆ ದುಡಿಬೋದು. ಈ ಮೀಡಿಯಾ ಮಾಸ್ಟರು ಹೇಳಿದ್ನಲ್ಲ, ಇದು ಎಲ್ಲ 10 ಲಕ್ಷ ಮೇಲೆ ದುಡಿದಿದ್ದು ಚರಿತ್ರೆ ಅವರೆಲ್ಲ. ಬೇರೆ ಹೋಗಿ ಅವ್ರ ವಿಡಿಯೋಸ್ನ ನೀವು ಟೆಸ್ಟ್ ಮಾಡಿ ನೋಡಿ. ನಾವೇ ಹೇಳಿದ್ದಿಲ್ಲ, 10 ನಿಮಿಷ ಮೇಲೆ ಅವ್ರು ವಿಡಿಯೋ ಮಾಡೋದು. 15 ನಿಮಿಷ 20 ನಿಮಿಷದ ಗಂಟನೂ ಇದೆ ವಿಡಿಯೋ. ಆ ವಿಡಿಯೋಗೆ ಮಿನಿಮಮ್ 50% ನೋಡ್ತಾರೆ ಅಂದರೆ 10 ನಿಮಿಷ ನೋಡ್ತಾರೆ ಅಂದ್ರೂ 10 ನಿಮಿಷ ನೋಡಿದ್ರು ನಮಗೆ 1000ಕ್ಕೆ $1 ಆಗುತ್ತೆ. ಕಣ್ಣು ಮುಚ್ಕೊಂಡಾಗುತ್ತೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಆಲ್ರೆಡಿ ಪ್ರೂಫ್ ಸಮೇತ ವಿಡಿಯೋ ಮಾಡಿದ್ದೀನಿ, ಬೇರೆ ಲಿಂಕ್ ಆಗಿರುತ್ತೆ ಮೇಲೆ ಪಿನ್ ಮಾಡ್ತೀನಿ, ಹೋಗಿ ನೋಡಿ. ಶಾರ್ಟ್ ವಿಡಿಯೋದ ಎಷ್ಟು ಮಾಡ್ಬೋದು, ಲಾಂಗ್ ವಿಡಿಯೋದಿಂದ ಎಷ್ಟು ಮಾಡ್ಬೋದು ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅವ್ರು ಜಾಸ್ತಿ ಲಾಂಗ್ ವಿಡಿಯೋನೇ ಹಾಕೋದು. ನೀವು ಸರ್ಚ್ ಮಾಡಿದ ತಕ್ಷಣ ಯಾವುದೋ ಒಂದು ಕೇಸ್ ಬಗ್ಗೆ ಆಗಿರ್ಬೋದು, ಒಂದು ಏನೇನು ಬಗ್ಗೆ ಆಗ್ಬೋದು, ಟಕ್ ಅಂತ ಗೂಗಲ್ ತೋರಿಸ್ತಾ ಯಾಕಂದರೆ ಗೂಗಲ್ಲು ಯೂಟ್ಯೂಬ್ ಬರೋದು. ಹೌದು ಅಲ್ವಾ ಬರೋದು? ಇದರಿಂದ ಬೆಸ್ಟ್ ಪ್ಲ್ಯಾಟ್ಫಾರ್ಮು ಯೂಟ್ಯೂಬ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯೂಟ್ಯೂಬ್ನಲ್ಲಿ 100% ನೀವು ಚೆನ್ನಾಗಿರೋ ಒಳ್ಳೆ ಕಂಟೆಂಟ್ ಮಾಡ್ತಂದ್ರೆ ನೀವು ನಿಮ್ಮ ಲೈಫ್ನ ಯೂಟ್ಯೂಬ್ನಲ್ಲಿ ಸೆಟ್ಲ್ ಆಗ್ಬೋದು. 10-15 ಲಕ್ಷ ಗಂಟೆ ದುಡಿಬೋದು. ಅರ್ಥ ಆಯ್ತಾ? ಇಲ್ಲಿ ಟೀಮ್ ವರ್ಕ್ ಮಾಡೋರು ಪರವಾಗಿಲ್ಲ, ನೀವು ಆರಾಮಾಗಿ 2-3 ಜನಕ್ಕೆ ಸಂಬಳ ಕೊಡ್ಬೋದು. ಈಗ ಉದಾಹರಣೆ ಟೆಕ್ ವಿತ್ ಸಂದೀಪ್ ಅವ್ರನ್ನೇ ಟೆಕ್ ಚಾನಲ್ ಮಾಡಿದ್ದು. ಇವತ್ತು ಅವ್ರು 3 ಜನ ಎಡಿಟರ್ನೇ ಇಟ್ಕೊಂಡಿದ್ದಾರೆ ಬರತ್. ಅವ್ರಿಗೆ 3 ಜನ ಸಂಬಳ ಕೊಡ್ತಿದ್ದಾರೆ. ಒಂದು ಕಾಲದಲ್ಲಿ ಬರೀ ರೆಡ್ಮಿ ಫೋನ್ ಮೊಬೈಲಿಂದ ಸ್ಟಾರ್ಟ್ ಮಾಡಿದ್ವಿ ಅವ್ರ ಜರ್ನಿ. ಇವತ್ತು ಒಂದು ಫ್ಲ್ಯಾಟಲ್ಲಿ ದೊಡ್ಡ ಸ್ಟುಡಿಯೋನೇ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದು ಸಿಂಪಲ್ ಒನ್ ಮ್ಯಾನ್ ಆರ್ಮಿ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಈ ಮೀಡಿಯಾ ಮಾಸ್ಟರ್ ಎಲ್ಲ ಇವರು ನ್ಯೂಸು ಟೀಮ್ ವರ್ಕು, ಇವರು 15-20 ಲಕ್ಷ ದುಡಿತಾರೆ ತಿಂಗಳಿಗೆ. ಅರ್ಥ ಆಯ್ತಾ?
ಈ ಥರ ಇರುತ್ತೆ ನೋಡಿ. ಯೋಚನೆ ಮಾಡಿ, ಯೂಟ್ಯೂಬ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅರ್ನಿಂಗಿಗೆ, ಇನ್ನು ಯಾವುದು ಬೆಸ್ಟ್ ಇಲ್ಲ. ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋವರ್ಸ್ ಇಟ್ಕೊಂಡು ನೀವು ಆಫರ್ಗೋಸ್ಕರ ಕಾಯ್ದೆ ಮಾಡಬೇಕು ದುಡ್ಡು. ಇಲ್ಲಿ ಆಫರು ಸಿಗುತ್ತೆ, ಈ ಕಡೆ ಇದರಲ್ಲಿ ಆ್ಯಡ್ಸಿಂದ ರೆವೆನ್ಯೂ ಸಿಗುತ್ತೆ, ಎಲ್ಲರಲ್ಲೂ ದುಡ್ಡು ಸಿಗೋದು ಅಂದರೆ ಯೂಟ್ಯೂಬ್ ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮ್ಮ ಚಾಯ್ಸ್ ಯೂಟ್ಯೂಬ್ ಆಗಿದ್ರೆ 100% ಈಗಲೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಂಗಿದ್ರೆ ನಮ್ಮ ಆಲ್ರೆಡಿ ವಿಡಿಯೋಸ್ ಇದೆ, ನೋಡ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಹೊಸಬ್ರು ಯಾರು ನೋಡ್ತಿದ್ದೀರಾ ವಿಡಿಯೋನ, ಅರ್ಥ ಆಯ್ತಾ? ಯೂಟ್ಯೂಬ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಅರ್ನಿಂಗ್ ಫಾರ್ ಲೈಫ್ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದ್ಸತಿ ನೀವು ಫಾಲೋವರ್ಸ್ನ ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡಿಬಿಟ್ರೆ ನಿಮ್ಮ ಕಂಟೆಂಟ್ ಮೇಲೆ, ನಿಮ್ಮನ್ನ ಯಾವತ್ತೂ ಮರೆಯಲ್ಲ. ಅವರು ಕಾಯ್ತಾ ಇರ್ತಾರೆ ನೀವು ವಿಡಿಯೋ ಹಾಕೋದು ಅಲ್ವಾ ಬರುತ್ತೋ. ಉದಾಹರಣೆಗೆ ಡಾಕ್ಟರ್ ಬ್ರೋ ಇರ್ಬೋದು, ಟೆಕ್ಕಿನ್ ಸಂದೀಪ್ ಇರ್ಬೋದು, ಇವರೆಲ್ಲ ನೋಡಿ ಇವರೆಲ್ಲ ಅರಲ್ಲೇ ಸೆಟ್ಲ್ ಆಗಿದ್ದಾರೆ. ಈಗ ಅವ್ರು ದಿನ ಒಂದು ವಿಡಿಯೋ ಹಾಕ್ತಿದ್ರು ಅವ್ರಿಗೆ ಲಕ್ಷಗಟ್ಟಲೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಅರ್ಥ ಆಯ್ತಾ? ಆರಾಮಾಗಿ ಸೆಟ್ಲ್ ಆಗ್ಬೋದು, ಆರಾಮಾಗಿ ಅರ್ನಿಂಗ್ ಮಾಡ್ಬೋದು, ಜೀವನ ಕೂಡ ಮಾಡ್ಬೋದು. ಯಾಕಂದರೆ ಯಾವುದೇ ರೀತಿಯಾಗಿ ಇಲ್ಲಿ ರೂಲ್ಸ್ನ ಫಾಲೋ ಮಾಡಬೇಕಷ್ಟೇ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ಕ್ಲೀನಾಗಿ ಫಾಲೋ ಮಾಡಿಬಿಟ್ರೆ ನೀವು ಲೈಫ್ ಟೈಮ್ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡೋಣ. ಓಕೆ ಪಾಪ, ಇವ್ರಿಗೆ ನನಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಓದಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಮುಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.